ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಏನು ನಾವು ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳಲ್ಲಿ 4 ಬೇಡಿಕೆಗಳನ್ನು ಕೊಟ್ಟಿದ್ದು ದೂರವಾಣಿ ಮುಖಾಂತರ ನಮ್ಮ ರಾಜಣ್ಣ ಅಧ್ಯಕ್ಷರ ಜೊತೆ ಮಾತಾಡಿದರೆ ನಾವು ಏನು ಬೇಡಿಕೆ ಇಟ್ಟಿದ್ದು ಅಂದ್ರೆ ಮೊದಲನೇ ಬೇಡಿಕೆ ಹೊರಗಡೆಯಿಂದ ಬರುವ ಹೊರ ಜಿಲ್ಲೆಯಿಂದ ಬರುವ ರೈತರನ್ನು ತಡಿಬೇಕು ಅಂತ ಹೇಳಿದ್ದು ಅದಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹೊರ ಜಿಲ್ಲೆಯಿಂದ ಬರುವ ರೈತರನ್ನು ತಡಿತೇವೆ ಎಂದು ದೂರವಾಣಿ ಮುಖಾಂತರ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರೇನಾದ್ರು ತಡೆದೇ ಹೋದ್ರೆ ನಾವು ಕೂಡ ಯೋಜನೆ ಪರವಾಗಿರುವ ರೈತರನ್ನು ರಾಜ್ಯದ ಮೂಲೆಯಿಂದನೂ ನಾವು ಕರೆಸ್ತೀವಿ ಅಂತ ಸಹ ಪೊಲೀಸ್ ಇಲಾಖೆಗೆ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಎರಡನೇದಾಗಿ ಏನು ಈ ಯೋಜನೆಗೆ ಭೂಮಿ ಕೊಡಲು ಸಿದ್ಧ ಇರುವ ರೈತರಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ವಿರೋಧ ಮಾಡುತ್ತಿರುವ ರೈತರಿಗಾಗಿ ನೀವು ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಅಂತ ನೀವು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸೂಚನೆ ಕೊಡಬೇಕು. ಮತ್ತು ನಾವು ನಾಳೆಯಿಂದ ಜೆಎಂಸಿ ಕಾರ್ಯ ಮಾಡ್ತೀವಿ. ಜೆಎಂಸಿಗೆ ನೀವು ಪೊಲೀಸ್ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದೀವಿ. ಅದನ್ನೆಲ್ಲ ಕೂಡ ದೂರವಾಣಿ ಮುಖಾಂತರ ರಾಜಣ್ಣ ಅವ್ರ ಜೊತೆ ತಿಳಿಸಿದ್ದಾರೆ. ಮತ್ತೆ ಜೆಎಂಸಿ ಮಾಡಲು ಅಧಿಕಾರಿಗಳು ಕೆಲವೊಂದು ಹೆಣ್ಮಕ್ಳು ಬರ್ತಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕು. ದಯವಿಟ್ಟು ಸರ್, ನಾವು ಕೂಡ ರೈತರೇ, ನಾವು ಬೀದಿಯಲ್ಲಿ ನಿಂತಿದ್ದೀವಿ. 20 ವರ್ಷದ ಈ ವನವಾಸ ಮುಖ್ಯ ಆಗಲಿ ಅಂತ ನಿಂತಿದ್ವಿ. ನಾವು ಅವ್ರು ಯಾರಿಗೂ ತೊಂದರೆ ಕೊಡಲ್ಲ. ಅವ್ರೇನು ಭೂಮಿ ಕೊಡಲ್ಲ ಅಂದ್ರೆ ನಾವು ಸುಮ್ಮನೆ ಇರಲಿ. ನಾವು ಭೂಮಿ ಕೊಡ್ತೀವಿ ಅನ್ನೋರಿಗೆ ನೀವು ಜೆಎಂಸಿ ಮಾಡಲು ರಕ್ಷಣೆ ಕೊಡಬೇಕು. ಆದ್ರಿಂದ ಈ ಭರವಸೆ ಸಿಕ್ಕ ನಂತರ ನಾವು ರಸ್ತೆ ತಡೆಯನ್ನ ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಭೀಮ್. ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ರೆಡ್ ಜಾನ್ ಪಿತಾಮಹ ಕುಮಾರಸ್ವಾಮಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಏನು ನಾವು ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳಲ್ಲಿ 4 ಬೇಡಿಕೆಗಳನ್ನು ಕೊಟ್ಟಿದ್ದು ದೂರವಾಣಿ ಮುಖಾಂತರ ನಮ್ಮ ರಾಜಣ್ಣ ಅಧ್ಯಕ್ಷರ ಜೊತೆ ಮಾತಾಡಿದರೆ ನಾವು ಏನು ಬೇಡಿಕೆ ಇಟ್ಟಿದ್ದು ಅಂದ್ರೆ ಮೊದಲನೇ ಬೇಡಿಕೆ ಹೊರಗಡೆಯಿಂದ ಬರುವ ಹೊರ ಜಿಲ್ಲೆಯಿಂದ ಬರುವ ರೈತರನ್ನು ತಡಿಬೇಕು ಅಂತ ಹೇಳಿದ್ದು ಅದಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹೊರ ಜಿಲ್ಲೆಯಿಂದ ಬರುವ ರೈತರನ್ನು ತಡಿತೇವೆ ಎಂದು ದೂರವಾಣಿ ಮುಖಾಂತರ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರೇನಾದ್ರು ತಡೆದೇ ಹೋದ್ರೆ ನಾವು ಕೂಡ ಯೋಜನೆ ಪರವಾಗಿರುವ ರೈತರನ್ನು ರಾಜ್ಯದ ಮೂಲೆಯಿಂದನೂ ನಾವು ಕರೆಸ್ತೀವಿ ಅಂತ ಸಹ ಪೊಲೀಸ್ ಇಲಾಖೆಗೆ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಎರಡನೇದಾಗಿ ಏನು ಈ ಯೋಜನೆಗೆ ಭೂಮಿ ಕೊಡಲು ಸಿದ್ಧ ಇರುವ ರೈತರಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ವಿರೋಧ ಮಾಡುತ್ತಿರುವ ರೈತರಿಗಾಗಿ ನೀವು ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು ಅಂತ ನೀವು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸೂಚನೆ ಕೊಡಬೇಕು. ಮತ್ತು ನಾವು ನಾಳೆಯಿಂದ ಜೆಎಂಸಿ ಕಾರ್ಯ ಮಾಡ್ತೀವಿ. ಜೆಎಂಸಿಗೆ ನೀವು ಪೊಲೀಸ್ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದೀವಿ. ಅದನ್ನೆಲ್ಲ ಕೂಡ ದೂರವಾಣಿ ಮುಖಾಂತರ ರಾಜಣ್ಣ ಅವ್ರ ಜೊತೆ ತಿಳಿಸಿದ್ದಾರೆ. ಮತ್ತೆ ಜೆಎಂಸಿ ಮಾಡಲು ಅಧಿಕಾರಿಗಳು ಕೆಲವೊಂದು ಹೆಣ್ಮಕ್ಳು ಬರ್ತಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕು. ದಯವಿಟ್ಟು ಸರ್, ನಾವು ಕೂಡ ರೈತರೇ, ನಾವು ಬೀದಿಯಲ್ಲಿ ನಿಂತಿದ್ದೀವಿ. 20 ವರ್ಷದ ಈ ವನವಾಸ ಮುಖ್ಯ ಆಗಲಿ ಅಂತ ನಿಂತಿದ್ವಿ. ನಾವು ಅವ್ರು ಯಾರಿಗೂ ತೊಂದರೆ ಕೊಡಲ್ಲ. ಅವ್ರೇನು ಭೂಮಿ ಕೊಡಲ್ಲ ಅಂದ್ರೆ ನಾವು ಸುಮ್ಮನೆ ಇರಲಿ. ನಾವು ಭೂಮಿ ಕೊಡ್ತೀವಿ ಅನ್ನೋರಿಗೆ ನೀವು ಜೆಎಂಸಿ ಮಾಡಲು ರಕ್ಷಣೆ ಕೊಡಬೇಕು. ಆದ್ರಿಂದ ಈ ಭರವಸೆ ಸಿಕ್ಕ ನಂತರ ನಾವು ರಸ್ತೆ ತಡೆಯನ್ನ ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಭೀಮ್. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.